ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಮ್ಮ ಶಾಂತಮ್ಮ. ಫುಲ್ ಬ್ಯುಸಿನಲ್ಲಿದ್ದಾರೆ ಹೂವು ತಗೊಳ್ಳೋದ್ರಲ್ಲಿ. ಹೌದು, ಈ ಥರ ಇದೆ ಕಬೋರ್ಡ್. ಇವಾಗ ಫುಲ್ಲು ಗಲೀಜಾಗಿ ಹೋಗಿದೆ. ಈ ರೇಂಜಿಗಿದೆ ನನ್ನ ಕಬೋರ್ಡ್. ಇದೆಲ್ಲ ಕ್ಲೀನ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಗೈಸ್. ನಮ್ಮ ಶಾಂತಮ್ಮ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ನಾನು ವಿಡಿಯೋ ಮಾಡಬೇಡ ಅಯ್ಯಯ್ಯೋ ಬೇಡ ಬೇಡ ಅಂತ ಇಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಕೈ ಬೇರೆ ಅಲ್ಲಾಡ್ಸ್ಕೊಂಡು ನಿಂತಿದ್ದೀನಿ ಇಲ್ಲಿ ನಾನು, ಅಲ್ಲಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಅತ್ತೆ ಅವರು ಬಂದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಇಂಥ ಅತ್ತೆ ಎಲ್ಲಿಂದ ಇದ್ದಾರಾ? ಫುಲ್ಲು ನೀಟ್ ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ, ಓಕೆನಾ, ಹೆಂಗೆ ಆಗಿದೆ ನನ್ನ ವಾರ್ಡ್ರೋಬ್ ಅಂತ. ಈಗ ನೋಡಿ ಹಿಂಗಿದೆ ಸದ್ಯಕ್ಕೆ ನನ್ನ ವಾರ್ಡ್ರೋಬ್. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ನಂಗೆ ನಿದ್ದೆ ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ರೆಡಿ ಸಂಜೆ ಆಗಿದೆ. ಎಲ್ಲ ಅದು ಇದು ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಮಲ್ಕೊಂಡೆ. ಸೊ ಈಗ ಆಲ್ರೆಡಿ 6 ಆಗಿದೆ ಟೈಮು. ಸೊ ಬನ್ನಿ ಹೋಗೋಣ ಹೊರಗಡೆ. ಯಾರ್ಯಾರು ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಖುಷಿ ಇವತ್ತು ಬೇಗ ಬಂದುಬಿಟ್ಟಿದ್ದಾರೆ. ಇಲ್ಲ ತೋರಿಸ್ತಾ ಹೇಳ್ತಾ ಇದ್ದಾರೆ. ಬೆಳಗಿಂದ ಸೀರೆ ಮಡ್ಸೋದೇ ಕೆಲಸ. ಬೆಳಗಿಂದ ಕೆಲಸ. ನೋಡಿ ಮಗ ಬೇಗ ಬಂದ್ಬಿಟ್ಟೆ ನಮ್ಮನ್ನು ನೋಡೋಕ್ಕೋಸ್ಕರ ಇವತ್ತು. 1 ಅವರ್ ಮುಂಚೆ ಪರ್ಮಿಷನ್ ಹಾಕೊಂಡು ಬಂದ್ಬಿಟ್ಟೆ. ನಾನು ತುಂಬ ಫುಲ್ ಡ್ಯೂಟಿ. ಈಗ ನೆಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಕಾಣ್ತದೆ ಅಲ್ವಾ? ಆ ಮಣ್ಣು ಮಿಕ್ಸ್ ಮಾಡಬೇಕಿತ್ತು ಅದಕ್ಕೆ ಇಲ್ಲಿ ಬೇಡ, ಈಗ ಬೇಡ. ದಿನ ಬ್ಲ್ಯಾಕ್ ಅಲ್ಲೇ ಇದೆ, ಚೆನ್ನಾಗಿದೆ. ಇದನ್ನ ಮತ್ತೆ ಜೀವ ಬಂದಿದೆ ಈ ಗಿಡಗಳಿಗೆ. ಮತ್ತೆ ನೀರು ಹಾಕ್ಬೇಕು, ನೀರು ನಿಲ್ಲಲ್ಲ ಅದಕ್ಕೆ. ಇಲ್ಲಿ ತುಳಸಿ ಗಿಡದ ಸಿಗಲ್ಲ. ತುಳಸಿ ಗಿಡ ಸಿಗುತ್ತೆ, ಅವು ಬರಲ್ಲ. ಎಷ್ಟನೇ ಹಾಕಿದ್ರು ಬರಲ್ಲ. ಮುಂಚೆ ಫಸ್ಟ್ನೇದು ಹಾಕಿದಾಗ ಬಂದಿತ್ತು. ಚೆನ್ನಾಗಿ ಬರುತ್ತೆ. ನೋಡಿ ಬಟ್ಟೆ ಎಲ್ಲ ಅಂತ ಹೇಳಿ ಇಲ್ಲಿ ನೋಡ್ರಿ. ಇಷ್ಟು ಬಟ್ಟೆ ಇಲ್ಲಿಷ್ಟು ಬಟ್ಟೆ, ಇಷ್ಟು ಬಟ್ಟೆ, ಆದ್ರೂ ಬಟ್ಟೆನೇ ಇಲ್ಲ ಮನೆ. ಇಷ್ಟು ಬಟ್ಟೆ, ಇಲ್ಲೂ ಬಟ್ಟೆ, ಅಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಇಷ್ಟು ಬಟ್ಟೆ. ಫೈನಲ್ ನನ್ನ ವಾರ್ಡ್ರೋಬ್ ಈ ಥರ ಕಾಣ್ತಾ ಇದೆ. ಇದಿಷ್ಟು ಸ್ಯಾರೀಸ್ನ ಜೋಡಿಸಿದ್ದೀವಿ. ಇಲ್ಲಿ ಅದು ಇದು ಶಾಲ್ಸು ಅದೆಲ್ಲ. ಇದು ನಾರ್ಮಲ್ ಸ್ಯಾರೀಸ್. ಇದು ಅಷ್ಟೇ, ಕೆಳಗಡೆ ಫುಲ್ಲು ನಾರ್ಮಲ್ ಸ್ಯಾರೀಸ್, ಸಿಂಪಲ್ ಬ್ಲೌಸಸ್, ಮತ್ತು ಇಲ್ಲಿ ವೇಲು ಮತ್ತು ಪೆಟಿಕೋಟ್ಸ್ ಎಲ್ಲ. ಇದಿಷ್ಟು ಕುರ್ತಾ ಮತ್ತು ಲೆಗಿನ್ಸ್ ಇಷ್ಟು ಹಿಂದೆ ಇದೆ. ಜೊತೆಗೆ ಈ ಕಡೆ ಇದು ಒಂದಾಯಿತು. ನೆಕ್ಸ್ಟು ಈ ಕಡೆ ಬಂದರೆ ಈ ಕಡೆನೂ ಕ್ಲೀನ್ ಆಯಿತು ಫೈನಲಿ. ಮೇಲೆ ಅದು ಇದು ಡ್ರೆಸ್ಸಸ್ ಏನೋ ಇಟ್ಟಿದ್ದೀನಿ. ಇದೆಲ್ಲ ವೆಸ್ಟ್ರನ್ ವೇರು, ಜೀನ್ಸು, ಶಾರ್ಟ್ಸು ಆ ಥರ. ಇಲ್ಲಿ ಬಂದರೆ ಫಾರ್ಮಲ್ಸು, ಜೊತೆಗೆ ಮತ್ತೆ ಆ ಕಡೆ ಸ್ವಲ್ಪ ಜೀನ್ಸ್ ಇಟ್ಟಿದ್ದೀನಿ, ಟವಲ್ಸು. ಇಲ್ಲಿ ಬಿಟ್ಟರೆ ಇದೆಲ್ಲ ಮನೆಗೆ ಹಾಕ್ಕೊಳ್ಳೋ ಬಟ್ಟೆ. ಇನ್ನೂ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಇದು ಮತ್ತು ಇದು ಎರಡು ಕಂಪ್ಲೀಟ್ ಆಯಿತು. ಇನ್ನು ಇಲ್ಲಿ ನೋಡಿ, ಇಲ್ಲಿಂದ ಈ ಕಡೆ ಇನ್ನು ಇಲ್ಲಿದೆ ಐಟಮ್ಸು. ಇನ್ನು ಖುಷಿದು ಮಾಡಿಕೊಟ್ಟಿಲ್ಲ. ಇನ್ನು ಫುಲ್ ಖುಷಿ ಬೇರೆ ಇದೆ ಪ್ಲೇಸ್ ಕಂಪ್ಲೀಟ್ ಮಾಡೋಕ್ಕೆ. ಫೈನಲಿ ನಮ್ಮ ಖುಷಿಯಲ್ಲ ನೋಡಿ, ಹೇ ಓಡ್ತಾನೆ ಖುಷಿ. ಆಯಿತು ಗೈಸ್, ಫೈನಲಿ ನೋಡಿ ಇಲ್ಲಿ ಸಿಲ್ಕ್ ಸ್ಯಾರಿನ ಇದರ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ.
ನೆಕ್ಸ್ಟು ಓಪನ್ ಮಾಡಿದಾಗ ತೋರಿಸ್ತೀನಿ ಆಯಿತಾ ಯಾವ ಥರ ಇಟ್ಟೀನಿ ಸಿಲ್ಕ್ ಸ್ಯಾರಿನ ಅಂತ. ಹಂಗಿಟ್ರೆ ಚೆನ್ನಾಗೇನು ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ ಅಂತ ಹಂಗಿಡ್ತೀನಿ. ಅದು ಮಿಕ್ಸ್ಗೆ ಹಾಕಿರ್ತೀನಿ. ಸೀರಿಯಸ್ಲಿ ಇವತ್ತು ಫುಲ್ಲು ಐ ನೀಡ್ ರೆಸ್ಟ್. ನನಗೆ ಕೈ ಫುಲ್ ಪೇನ್ ಆಗಿದೆ ಅಂತ ಪಾಪ ಅವ್ರು ಹೆಲ್ಪ್ ಮಾಡಿಕೊಟ್ರು ಇವತ್ತು. ನನ್ನ 6 ಮಂತ್ಸಿಂದ ನಾನು ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಿದ್ದೆ. 6 ಮಂತ್ಸಿಂದನೂ ಅದು ಇದು ಅಂತ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಇವತ್ತು ಒಂದು ರೇಂಜಿಗೆ ನೀಟಾಗಿದೆ, ಆಲ್ಮೋಸ್ಟ್ ನೀಟಾಗಿದೆ. ಇದೆಲ್ಲ ವಾಶ್ ಮಾಡೋದು ಕ್ಲಾತ್ಸು, ಸ್ಯಾರಿ ಅದು ಇದೇನೋ ಇದೆ, ಅದು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಲ್ಲ, ಹ್ಯಾಂಡ್ ವಾಶ್ ಮಾಡಬೇಕು. ಹಾಗಾಗಿ ಅದಷ್ಟು ಇವಾಗ ನಾಳೆ ಹ್ಯಾಂಡ್ ವಾಶ್ ಡ್ಯೂಟಿ ಇದೆ. ಆಗ್ತದೆ ಇವಾಗ. ನನ್ನ ಹ್ಯಾಂಡ್ ಸ್ವಲ್ಪ ಪರವಾಗಿಲ್ಲ, ಬಟ್ ನಮ್ನೆಸ್ ಇದೆ. ಬಟ್ ನನ್ನ ಹ್ಯಾಂಡ್ ಓಕೆ, ಸ್ವಲ್ಪ ಓಕೆ ಆಗಿದೆ. ನೋಡೋಣ ಇನ್ನು. ಆದರೆ ಬಟ್ಟು ಅವ್ರು ಹೇಳಿದ್ದಾರೆ ಏನು ಹಿಂಗೆ ಎತ್ತೋದು ಅದೆಲ್ಲ ಮಾಡೋಂಗಿಲ್ಲ, ಅದು ಫುಲ್ ಹಂಗೆ ಹಿಡ್ಕೊಂಬಿಡುತ್ತೆ. ಸೊ ಹಂಗಾಗಿ ಓಕೆ ಆಯಿತು, ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನೋಡಿ ಬೈಸಲೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ. ಫುಲ್ಲು ಬ್ಯುಸಿ ಇದ್ದಾರೆ ನಮ್ಮ ಖುಷಿಯವರು. ನನಗೆ ಆಯಿಂಟ್ಮೆಂಟ್ ಹಚ್ಚೋದ್ರಲ್ಲಿ ಕೈಗೆ ಫುಲ್ ಪೇನು. ನಾನೇನು ಮಾಡ್ತಾಯಿಲ್ಲ, ಬಟ್ ಹಂಗೆ ಓಡಾಡೋದು. ಏನಂತ ಖುಷಿ? ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಅದನ್ನು ಹಾಕ್ಸ್ಕೊಬೇಕು. ಏನು ಟೇಪ್ ಅದ? ಕ್ರೇಪ್ ಬ್ಯಾಂಡ್. ಹೆಂಗಿದೆ ಖುಷಿ ಎಕ್ಸ್ಪೀರಿಯನ್ಸು? ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಖುಷಿ ಚೆನ್ನಾಗಿ ನೋಡ್ಕೊಂಡಪ್ಪ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರೋದು ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಹಿಂಗೆ ಆಗುತ್ತೆ ಅಂತ. ಇಷ್ಟು ಬೇಗ ವಯಸ್ಸಾಗಿರೋ ರೇಂಜಿಗೆ ಫೀಲ್ ಆಗ್ತಾಯಿತ್ತು ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್ ಹಿಂಗಾಗುತ್ತೆ ಅಂತ. ಆದರೆ ಏನು ಗೊತ್ತಾ, ಇನ್ನೂ 2 ಪೇನ್ ಇದೆ, ಅಲ್ಲೊಂಚೂರು ಇದೆ. ಇಷ್ಟು ಟ್ಯಾಬ್ಲೆಟ್ಸ್ನ ತೊಗೊಬೇಕು. ಡೈಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಅಯ್ಯಪ್ಪ ಒಂಥರ ಬಾಯೆಲ್ಲ ಒಂಥರ ಟೇಸ್ಟ್ಲೆಸ್ ಥರ ಫೀಲ್ ಆಗ್ತಾಯಿದೆ. ಓಕೆ ನೋಡೋಣ. 5 ಡೇಸ್ ನೀಟಾಗಿ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತ 5 ಡೇಸ್ ತೊಗೊಂಡಾಗಿತ್ತು. ಈಗ ಮತ್ತೆ 1 ಡೇ ಆಗಿದೆ. ಇನ್ನೂ 4 ಡೇಸು ಅದು ಇದು ಏನಾದ್ರು ಒಂದು ಸ್ವಲ್ಪ ಮೂಮೆಂಟ್ ಮಾಡ್ತಾ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ಇವತ್ತೇ ನಾನು ಸ್ಟಾರ್ಟ್ ಮಾಡಿರೋದು ವ್ಲಾಗ್ನ. ಯಾಕೆಂದರೆ ಮೈಂಡ್ಸೆಟ್ ಅದೇ ಇರುತ್ತೆ, ವ್ಲಾಗ್ಸ್ ಮಾಡಿದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ, ಹ್ಯಾಂಡ್ ಮೂಮೆಂಟ್ಸ್ ನೀಟಾಗಿ ಮಾಡ್ಬೋದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಇವತ್ತು. ನಾಳೆನೂ ಮತ್ತೆ ವ್ಲಾಗ್ನ ಮಾಡ್ತೀನಿ. ನಾಳೆ ಒಂದು ಒಳ್ಳೆ ಆ್ಯಕ್ಚುಲಿ ಈಗ ಹ್ಯಾಂಡಿಂದೆಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಅಲ್ವಾ, ಜಾಯಿಂಟ್ಸ್ ಪೇಯ್ನು ಅದೆಲ್ಲದಕ್ಕೂ ಅದು ಕ್ಲಿಯರ್ ಆಗಬೇಕು ಅಂದರೆ ಒಂದು ರೆಸಿಪಿ ಫುಡ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಖುಷಿಯವ್ರ ಮಮ್ಮಿ ಮಾಡಿಕೊಡ್ತಾರೆ. ಅದನ್ನು ಅವ್ರು ಯಾವ ಥರ ಮಾಡ್ತಾರೆ ಏನು ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಯಿತಾ, ಇನ್ನೊಂದು ವ್ಲಾಗ್ನಲ್ಲಿ. ಫೈನಲಿ ಇದಿಷ್ಟು ಟ್ಯಾಬ್ಲೆಟ್ಸ್ನ ತಗೊಂಡು ನಾನು ಮಲಗ್ತೀನಿ. ಓಕೆನಾ? ಓಕೆ, ಈ ನನ್ನ ಒಂದು ವ್ಲಾಗ್, ಪುಟ್ಟ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. If you like my video, please like, share and subscribe to my YouTube channel, Prati's Vlog. See you on the next vlog. Thank you for watching. Lots of love. Bye-bye.